26ನೇ ತಾರೀಕು ಮರಿದೇ ಪ್ರತಿಯೊಬ್ಬರು ಬಂದು ಮತಗಟ್ಟೆಗೆ ಎಲ್ಲರೂ ವೋಟ್ ಮಾಡಬೇಕು ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ. ವೋಟ್ ಫಾರ್ ಇಂಡಿಯಾ. ಜೈ ಶ್ರೀರಾಮ್. ಏಪ್ರಿಲ್ 26 ಲೋಕಸಭೆ ಚುನಾವಣೆ. ದಯವಿಟ್ಟು ನಮ್ಮ ಪಕ್ಷಕ್ಕೆ ವೋಟ್ ಹಾಕಿ. ಏನು ವಾಟ್ಸಪ್ಪಲ್ಲಿ, ಫೇಸ್ಬುಕ್, ಇನ್ಸ್ಟಾಗ್ರಾಮಲ್ಲಿ ಫೋನ್ ಎತ್ಕೊಂಡ್ರೆ ಸಾಕಮ್ಮ ಸರ್, ಇಮಿಡಿಯೇಟ್ ಫೋನಲ್ಲಿ ಬರುತ್ತೆ. ನಮ್ಮ ಪಕ್ಷಕ್ಕೆ ವೋಟ್ ಹಾಕಿ, ನಮ್ಮ ಪಕ್ಷಕ್ಕೆ ವೋಟ್ ಹಾಕಿ. ಇಷ್ಟು ತಿಂಗಳುಗಳಿಂದ ಲೋಕಸಭಾ ಚುನಾವಣೆ ಬಗ್ಗೆ ಚರ್ಚೆ ನಡೀತಾನೆ ಇತ್ತು. ಹತ್ರ ಬಂದೇ ಬಿಡ್ತು. ನಮಗೆ 2 ದಿನ ಇರೋದು. 24, 25, 26. ನಾಡಿದ್ದೆ 26. ಈ ಸತಿ ನೀನು ಯಾರು ವೋಟ್ ಹಾಕಬೇಕು ಅಂತಿದ್ಯಾ ಸರ್? ನೀ ಯಾರಿಗೆ ವೋಟ್ ಹಾಕ್ತೀರ? ನಾನೊಬ್ಬ ಬಿಜೆಪಿ ಕಾರ್ಯಕರ್ತ, ಮೂಲ ಬಿಜೆಪಿ ಕಾರ್ಯಕರ್ತ. ನಮ್ಮ ದೇಶದ ಏಳಿಗೆಗೋಸ್ಕರ ಪ್ರತಿಯೊಬ್ಬರೂ ಬಿಜೆಪಿಗೆ ವೋಟ್ ಹಾಕಬೇಕು ಅಂತ ಎಲ್ಲ ಕಡೆ ನಾನು ಕೂಡ ಹೇಳ್ತಾ ಇದ್ದೀನಿ. ಎಷ್ಟೋ ವಿಡಿಯೋ ಶೇರ್ ಮಾಡಿದ್ದೀನಿ. ಮೋದಿಜಿಯವರು ಮಾಡ್ತಾರೋ ಕೆಲಸಗಳ ಬಗ್ಗೆ ಹೇಳಿದ್ದೀನಿ, ಅವ್ರು ತಂದಿರೋ ಯೋಜನೆಗಳ ಬಗ್ಗೆ ಹೇಳಿದ್ದೀನಿ. ಆದರೆ ಮುಖ್ಯವಾಗಿ ನಾನು ಯಾವತ್ತೂ ಬೇರೆ ಪಕ್ಷದ ಬಗ್ಗೆ ಟೀಕೆ ಮಾಡಿಲ್ಲ, ಅದು ಮಾಡೋದು ಇಲ್ಲ. ನಾನು ಮೋದಿಜಿಯವರು ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಮೋದಿಜಿಯವರು 100% ಮತ್ತೆ ಪ್ರಧಾನಿ ಆಗೇ ಆಗ್ತಾರೆ, ಅದ್ರಲ್ಲಿ 2 ಮಾತಿಲ್ಲ. ನಾವು ಇನ್ನೊಂದು ನಮ್ಮ ಬೆಂಗಳೂರು ಉತ್ತರ ಲೋಕಸಭೆ ಚುನಾವಣೆಗೆ ಆಕಾಂಕ್ಷಿಯಾಗಿದ್ದೆ. ಕೆಲಸ ಮಾಡಿ ಅವಕಾಶ ಕೇಳ್ತಾ ಇದ್ದೆ, ಆದರೆ ನಮ್ಗೆ ಅವಕಾಶ ಸಿಕ್ಕಿಲ್ಲ. ನೋಡ್ಬೇಕು ಮುಂದಿನ ದಿನಗಳಲ್ಲಿ ಅವಕಾಶ ಸಿಗುತ್ತೆ ಅಂತ. ನನ್ನ ಬೆಂಬಲ ಯಾವಾಗಿದ್ರು ಮೋದಿಜಿಯವ್ರಿಗೆ. ಒಂದು ಬೇಸರ ಸಂಗತಿ ಏನು ಅಂದರೆ, ಇಲ್ಲೂ ಎಲ್ಲ ಕಡೆ ಮೋದಿಜಿನೇ ನಿಂತ್ಕೊಂಡ್ಬಿಟ್ಟಿದ್ದೆ. ಬ್ಯಾಲೆಟ್ ಪೇಪರಲ್ಲಿ ಮೋದಿ ನೋಡ್ಕೊಂಡು ರಪ್ಪ ಅಂತ ನಾನು ಒತ್ಬಿಡ್ತಿದ್ದೆ. ಆದರೆ ಕೆಲಸ ಮಾಡುವಂಥ ಒಬ್ಬ ಒಳ್ಳೆ ವ್ಯಕ್ತಿ ನಾನು ವೋಟ್ ಹಾಕ್ತೀನಿ ಸರ್. ಯಾಕಂದರೆ ಎಲ್ಲರದು ಪ್ರೊಫೈಲ್ ನೋಡಿದ್ದೀನಿ, ಎಷ್ಟು ಜನ ನಿಂತಿದ್ದಾರೆ ಅಂತ. ನಮ್ಮ ಬೆಂಗಳೂರು ಉತ್ತರ ಲೋಕಸಭೆ ಚುನಾವಣೆಗೆ ಎಲ್ಲರೂ ನೋಡಿ ಒಬ್ರು ಒಳ್ಳೆ ಕಾರ್ಯಕರ್ತರು ನಾನು ವೋಟ್ ಹಾಕ್ತೀನಿ. ಕೆಲಸ ಮಾಡುವಂಥವ್ರು ನಮ್ಮ ಕ್ಷೇತ್ರಕ್ಕೆ ಬೇಕಾಗ್ತದೆ. ಹಾಗಾಗಿ ಕೆಲಸ ಮಾಡುವಂಥ ವ್ಯಕ್ತಿಗೆ ಖಂಡಿತ ಇರ್ಬೋದು. ಅಲ್ಲ ಹೌದು, ಈಗ ನನ್ನೊಂದು ಮಾತಂಸ, ಈಗ ಅವಕಾಶ ಕೊಡಬೇಕಾಗಿರೋದ್ರೂ ಈಗ ಹೈಕಮಾಂಡ್ ಇಂದ, ರಾಜ್ಯ ಸರ್ಕಾರದಿಂದ, ಮುಖ್ಯವಾಗಿ ರಾಜ್ಯ ಸರ್ಕಾರದವರು ಅವರು ಒಳ್ಳೊಳ್ಳೆ ಕೆಲಸ ಮಾಡೋ ಕಾರ್ಯಕರ್ತರು ಅವರ ಪಕ್ಷದಲ್ಲಿ ಎಲ್ಲೆಲ್ಲಿದ್ದಾರೆ, ಎಲೆ ಮರೆಕಾಗಿ ಸುಮಾರು ಜನ ಇರ್ತಾರೆ. ಅಂತವನ್ನೆಲ್ಲ ಹುಡುಕಿ ನೋಡಿ, ಇಲ್ಲ ಇಂಥವ್ರಿಗೆ ಅವಕಾಶ ಕೊಡಬೇಕು ಅಂತ ಹೇಳ್ಬೇಕಲ್ವಾ? ನನ್ನ ಮಾತು ಸರಿನೋ ತಪ್ಪು? 100% ಅಲ್ವಾ? ಅಂಥವ್ರಿಗೆ ನಮ್ಮಂಥವ್ರು ಕಾಣೋದೇ ಇಲ್ಲ. ಅವ್ರು ಕಾಣೋದೇನು ಅಂದ್ರೆ ಅವ್ರ ಜೊತೆ ಸಹಪಾಠಿಗಳು, ಅಂದ್ರೆ ಅವ್ರ ಜೊತೆಗೆ ಸರಿ ಸಮಾನವಾಗಿರೋರು. ಮುಖ್ಯವಾಗಿ ಹಣದಲ್ಲಿ ಕೆಲಸ ಗೊತ್ತಿಲ್ಲ ಅಂಥವ್ರಿಗೆ ಯಾರು ಇಲ್ಲಿವರೆಗೂ ಅವಕಾಶನೇ ಕೊಟ್ಟೇ ಇಲ್ಲ. ಬರೀ ಅಂಥವ್ರಿಗೆ ಅವ್ರ ಅವಕಾಶ ಕೊಡೋದು. ಇಲ್ಲ ಅಂದ್ರೆ ಕುಟುಂಬ ರಾಜಕಾರಣ, ತಮ್ಮ ಮಕ್ಕಳುಗಳಿಗೆ ಅಥವಾ ತಮ್ಮ ಬೇರೆ ರಿಲೇಟಿವ್ಸ್ ಇರೋಂಥವ್ರಿಗೆ, ಇಂಥವ್ರಿಗೆ ಅವಕಾಶ ಮಾಡಿಕೊಡ್ತಾರೆ. ಅದೊಂದು ತುಂಬಾ ಬೇಜಾರಾಗುವಂಥ ಸಂಗತಿ. ಅದು ನಮ್ಮ ಬಿಜೆಪಿ ಪಕ್ಷದಲ್ಲಿ ನಡೀತಾ ಇದೆಯಲ್ಲ. ಯಾಕಂದ್ರೆ ಒಳ್ಳೊಳ್ಳೆ ಕಾರ್ಯಕರ್ತರಿಗೆ ಅವಕಾಶನೇ ಸಿಗ್ತಾ ಇಲ್ಲ. ಅದಕ್ಕೋಸ್ಕರ ನಾವೇನ್ ಮಾಡ್ತಾ ಇದೀನಿ, ಒಳ್ಳೆ ಕಾರ್ಯಕರ್ತರು ಯಾರಿದ್ದಾರೆ ಅಂತವ್ರನ್ನ ಗುರುತಿಸಿ ಆ ವ್ಯಕ್ತಿ ನಾನು ವೋಟ್ ಹಾಕ್ಬೇಕು ಅಂತ ಅನ್ಕೊಂಡಿದೀನಿ. ನೀವ್ ಯಾವ ವೋಟ್ ಹಾಕ್ಬೇಕು ಅಂತಿದ್ದೀರಾ? ಖಂಡಿತವಾಗ್ಲೂ ನಮ್ಮ ವೋಟ್, ಯಾಕಂದ್ರೆ ಪ್ರತಿಯೊಬ್ಬ ನಾಗರಿಕರದ್ದು ವೋಟ್ ತುಂಬಾ ಅಮೂಲ್ಯ. ಸೊ ನಾವ್ ಯಾರಿಗೆ ವೋಟ್ ಹಾಕ್ತೀವಿ ಅಂತ ಹೇಳೋದು ಅದು ಅಗತ್ಯ ಇಲ್ಲ ಅಂತ ಅನ್ಕೊಂಡಿದೀನಿ. ಯಾಕಂದ್ರೆ ಅದು ನಿಮ್ಮ ಅಭಿಪ್ರಾಯ. ನಮ್ಮ ಅಭಿಪ್ರಾಯ. ಸೊ ಯಾರಾದ್ರೂ ಆಗಿರ್ಲಿ, ಒಳ್ಳೆ ವ್ಯಕ್ತಿಗಳಿಗೆ ಕೆಲಸ ಮಾಡುವಂತ ಯಾರೇ ಇರ್ಲಿ ಅಂತ ಅಭ್ಯರ್ಥಿಗೆ ಅವ್ರಿಗೆ ಬಂಧುಗಳೇ, ನಾಡಿದ್ದು ಅಂದ್ರೆ 26ನೇ ತಾರೀಕು ದಯವಿಟ್ಟು ಪ್ರತಿಯೊಬ್ಬರು ಬಂದು ಮತದಾನ ಮಾಡಬೇಕು. ಅದು ನಮ್ಮ ಹಕ್ಕು. ನಾವು ಒಬ್ರು ಪ್ರಶ್ನೆ ಮಾಡಬೇಕು ಅಂತ ಹೇಳಿದ್ರೆ ವೋಟ್ ಹಾಕಿರ್ಬೇಕು. ವೋಟ್ ಹಾಕದೆ ಪ್ರಶ್ನೆ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ. ಹಾಗಾಗಿ ಪ್ರತಿಯೊಬ್ಬರು ಬಂದು ಮತಗಟ್ಟೆಗೆ ಬಂದು ವೋಟ್ ಹಾಕಿ. ಈಗ ನೋಡಿ, ಎಷ್ಟೇ ವೋಟ್ ಆದ್ರೂ ನಮ್ಮ ಲೋಕಸಭೆ ಚುನಾವಣೆ ಆಗಿರ್ಬೋದು, ಇನ್ನಿತರ ಚುನಾವಣೆ ಆಗಿರ್ಬೋದು, ಅದರಲ್ಲಿ ಸುಮಾರು ಒಂದು 70%, 80%, 50% ವೋಟಿಂಗ್ ಇದೇ ರೀತಿ ಬರುತ್ತೆ. ಮುಂದಿನ ದಿನಗಳಲ್ಲಿ ಅದು ಆಗಬಾರ್ದು. 100% ವೋಟ್ ಆಗಬೇಕು. ಪ್ರತಿಯೊಬ್ಬರು ಬಂದು ವೋಟ್ ಹಾಕಬೇಕು ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಒಬ್ರು ಒಳ್ಳೆ ಕಾರ್ಯಕರ್ತರನ್ನ ಆರಿಸುವಂತ ಜವಾಬ್ದಾರಿ ನಿಮ್ಮಲ್ಲಿದೆ. ನೀವೆಲ್ಲರೂ ಒಂದು ಆಶೀರ್ವಾದ ಮಾಡಿ, ಇಂಥ ವ್ಯಕ್ತಿಯಿಂದ ಒಳ್ಳೊಳ್ಳೆ ಕೆಲಸ ಆಗುತ್ತೆ, ಇವರು ನಿಜವಾದ ಸಮಾಜ ಸೇವಕ ಅಂತ ಬಂದು ನೀವು ಒಂದು ಒಳ್ಳೆ ವ್ಯಕ್ತಿಗೆ ವೋಟ್ ಹಾಕಬೇಕು. ಅವರಿಂದ ಕ್ಷೇತ್ರ, ದೇಶ ಉದ್ಧಾರ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತದಾನ ಎಲ್ಲರ ಹಕ್ಕು. ದಯವಿಟ್ಟು ಎಲ್ಲರೂ ವೋಟ್ ಮಾಡೋಣ. 26ನೇ ತಾರೀಕು ಮರಿದೇ ಪ್ರತಿಯೊಬ್ಬರು ಬಂದು ಮತಗಟ್ಟೆಗೆ ಎಲ್ಲರೂ ವೋಟ್ ಮಾಡಬೇಕು ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ. ವೋಟ್ ಫಾರ್ ಇಂಡಿಯಾ.
ಜೈ ಶ್ರೀರಾಮ್. ಜೈ ಶ್ರೀ